ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಅನುದಾನ ತಾರತಮ್ಯ ಯುದ್ಧ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಲೋಕಸಭೆ ಅಧಿವೇಶನದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂತ ಈ ವಿಚಾರ ರಾಜ್ಯ ವಿಧಾನಸಭೆಯಲ್ಲೂ ಕೂಡ ಈಗ ಸದ್ದು ಮಾಡ್ತಾ ಇದೆ. ಬಜೆಟ್ ಅಧಿವೇಶನದ ಆರಂಭದಲ್ಲೇ ರಾಜ್ಯಕ್ಕೆ ಆಗ್ತಾ ಇರುವಂತಹ ತೆರಿಗೆ ಅನ್ಯಾಯವನ್ನ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯಪಾಲರ ಅನುದಾನ ತಾರತಮ್ಯ ಪ್ರಸ್ತಾಪ ಹಾಗೆ ಗ್ಯಾರಂಟಿಯ ಗುಣಗಾನವೇ ಈಗ ಮಾತಿನ ಯುದ್ಧಕ್ಕೆ ವೇದಿಕೆ ಆಗಿದೆ. सबसे ज़्यादा टैक्स वसूलने वाले राज्यों में कर्नाटक दूसरे नंबर पर है, लेकिन टैक्स हिस्सेदारी की प्राप्ति के मामले में यह 10वें स्थान पर है. ಒಂದು ಸುಳ್ಳಿನ ಕಂತೆ ರಾಜ್ಯಪಾಲರ ಭಾಷಣ. ಇದರಲ್ಲಿ ಉಪ್ಪು ಖಾರ ಹುಳಿ ಏನೂ ಇಲ್ಲ. ಆಡಿದ್ದಾಡೋ ಕಿಸ್ಬಾಯ್ ದಾಸ. ನಾವೇನು ಮಾತು ಕೊಟ್ಟಿದ್ದೋ ಮಾತು ಮಾಡಿದ್ದೀವಿ. 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ದು ಸುಳ್ಳ. ಗವರ್ನರ್ ನಾವು ಅಂಕಿಅಂಶ ಯಾವುದಾದ್ರೂ ಕೊಟ್ಬಿಟ್ರೆ ಸುಮ್ಮನೆ ತಗೊಂಡ್ಬಿಡ್ತಾರೆ. ಅನುದಾನ ಅಸ್ತ್ರ ಬಲಗೊಂಡಿದೆ. ಬಿಜೆಪಿ ವಿರುದ್ಧದ ತೆರಿಗೆ ಯುದ್ಧವನ್ನ ಕಾಂಗ್ರೆಸ್ ಮತ್ತಷ್ಟು ತೀವ್ರಗೊಳಿಸಿದೆ. ರಾಜ್ಯದ ತೆರಿಗೆ ಪಾಲನ್ನ ಪಡೆದೇ ತೀರ್ತೀನಿ ಅಂತ ಸಡ್ಡು ಹೊಡೆದಿರೋ ಕಾಂಗ್ರೆಸ್ ಇವತ್ತು ಕೇಂದ್ರದ ವಿರುದ್ಧ ಮತ್ತೊಂದು ಬಾಣ ಎಸೆದಿದೆ. ಬಜೆಟ್ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಅನುದಾನ ತಾರತಮ್ಯ ವಿಚಾರ ಪ್ರಸ್ತಾಪವಾಗಿದೆ. ಈ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ತೆರಿಗೆ ವ್ಯೂಹ ಹೆಣೆದಿದೆ. ಕೇಂದ್ರ ಸರ್ಕಾರದ ವಿರುದ್ಧ ತೆರಿಗೆ ಯುದ್ಧ ಬಲಗೊಳಿಸಿದ ಕಾಂಗ್ರೆಸ್ ಅನುದಾನ ತಾರತಮ್ಯದ ಬಗ್ಗೆ ರಾಜ್ಯಪಾಲರ ಭಾಷಣದಲ್ಲೇ ಪ್ರಸ್ತಾಪ. ಸದನ ಸಜ್ಜಾಗಿದೆ. ಅನುದಾನ ಯುದ್ಧಕ್ಕೆ ಕಲಾಪ ರೆಡಿಯಾಗಿದೆ. ಕೇಂದ್ರದ ವಿರುದ್ಧ ತೆರಿಗೆ ಅಸ್ತ್ರ ಹೂಡಿರೋ ರಾಜ್ಯ ಕಾಂಗ್ರೆಸ್ ಬಿಜೆಪಿ ಮೇಲೆ ಮುಗಿಬೀಳಲು ಭರ್ಜರಿಯಾಗಿಯೇ ಪ್ಲಾನ್ ಮಾಡಿದೆ. ಅತ್ತ ಬಿಜೆಪಿ ಕೂಡ ದೊಡ್ಡ ಬ್ರಹ್ಮಾಸ್ತ್ರಗಳನ್ನೇ ರೆಡಿ ಮಾಡಿಕೊಂಡಿದೆ. ಇವರಿಬ್ಬರ ಕಾಳಗಕ್ಕೆ ಇವತ್ತು ರಾಜ್ಯಪಾಲರ ಭಾಷಣ ವೇದಿಕೆ ಮಾಡಿಕೊಟ್ಟಿದೆ. ಬಜೆಟ್ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಗ್ಯಾರಂಟಿಗಳ ಗುಣಗಾನ ಮಾಡಿದ್ದಾರೆ. ಮತ್ತೊಂದು ವಿಚಾರ ಅಂದ್ರೆ ತೆರಿಗೆ ತಾರತಮ್ಯದ ಬಗ್ಗೆ ಪ್ರಸ್ತಾಪಿಸಿ राज्य सिगಬೇಕಾದ ತೆರಿಗೆ ಪಾಲು ಸಿಕ್ತಿಲ್ಲ ಎಂದಿದ್ದಾರೆ. विभिन्न स्रोतों से पर्याप्त संसाधन उपलब्ध नहीं है. देश में सबसे ज़्यादा टैक्स वसूलने वाले राज्यों में कर्नाटक दूसरे नंबर पर है, लेकिन टैक्स हिस्सेदारी की प्राप्ति के मामले में यह 10वें स्थान पर है. मेरी सरकार हमारा उचित हिस्सा सही और उचित तरीके से दिलाने के लिए हर संभव प्रयास कर रही है. ರಾಜ್ಯಪಾಲರಿಂದ ಸುಳ್ಳು ಹೇಳಿಸಿದ್ದಾರೆ ಅಂತ ಬಿಜೆಪಿ ಕಿಡಿ. ನಾಳೆಯಿಂದ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆಯಾಗಲಿದೆ. ಅದರಲ್ಲೂ ಈ ಅನುದಾನ ವಿಚಾರವಾಗಿ ದೊಡ್ಡ ಯುದ್ಧ ನಡೆಯೋ ಮುನ್ಸೂಚನೆ ಸಿಕ್ಕಿದೆ. ಯಾಕಂದ್ರೆ ಇವತ್ತೇ ಬೆಂಕಿಯುಗುಳಿರೋ ಬಿಜೆಪಿ ನಾಯಕರು ರಾಜ್ಯಪಾಲರ ಮೂಲಕ ಸರ್ಕಾರ ಸುಳ್ಳು ಹೇಳಿಸಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಗೌರವಾನ್ವಿತ ರಾಜ್ಯಪಾಲರ ಕೈಲಿ ಸುಳ್ಳುಗಳನ್ನ ಹಿಂದೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿದ್ದಾಗ ಜಾರಿಗೆ ತಂದಂಥ ಯೋಜನೆಗಳನ್ನು ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯಪಾಲರ ಕೈಲಿ ಹೇಳಿಸುವಂಥ ಒಂದು ಕೆಲಸವನ್ನ ಇವತ್ತು ಮಾಡಿದೆ. ಒಂದು ಸುಳ್ಳಿನ ಕಂತೆ ರಾಜ್ಯಪಾಲರ ಭಾಷಣ. ಗ್ಯಾರಂಟಿಗಳ ಬಗ್ಗೆ ಬಹಳಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ. ನಾವು ಮಾಡಿರುವಂತಹ ಕೆಲಸವನ್ನ ತಾವು ಮಾಡಿದೀವಿ ಅಂತ ಹೇಳ್ಕೊಂಡಿದ್ದಾರೆ. ಎಲ್ಲ ರಂಗದಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವಿಫಲವಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಮಾನ್ಯ ರಾಜ್ಯಪಾಲರ ಮುಖೇನ ಇವತ್ತು ಅರ್ಧ ಸತ್ಯವನ್ನು ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ರಾಜ್ಯಪಾಲರ ಭಾಷಣದಲ್ಲಿ ಉಪ್ಪು ಹುಳಿ ಇಲ್ಲವೆಂದ ಎಚ್ಡಿಕೆ. ಇನ್ನು ಸರ್ಕಾರ ತನ್ನ ಗಳಪೆ ಸಾಧನೆಯನ್ನ ರಾಜ್ಯಪಾಲರ ಮೂಲಕ ಹೇಳಿಸಿದೆ ಅಂತ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯಪಾಲರ ಭಾಷಣದಲ್ಲಿ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳ ಉಪ್ಪು ಹುಳಿ ಖಾರ ಏನೋ ಇಲ್ಲ, ಆಡಿದ್ದೆ ಆಡೋ ಕಿಸ್ಬಾಯಿ ದಾಸ ಅಂತ ಕಿಡಿಕಾರಿದ್ದಾರೆ. ಸದನದ ಜಂಟಿ ಅಧಿವೇಶನದಲ್ಲಿ ಸದಸ್ಯರನ್ನು ಉದ್ದೇಶಿಸಿ ಗೌರವಾನ್ವಿತ ರಾಜ್ಯಪಾಲರಿಂದ ಮಂಡನೆ ಮಾಡ್ತಕ್ಕಂಥದ್ದೇನಿದೆ, ಭಾಷಣವನ್ನು ಮಾಡಿಸ್ತಕ್ಕಂಥದ್ದು ಈ ಸರ್ಕಾರದ ಈ ಕಾರ್ಯಕ್ರಮಗಳ ಮಂಡನೆಯನ್ನು ಇವತ್ತು ರಾಜ್ಯಪಾಲರ ಸರ್ಕಾರದ ಸಾಧನೆಗಳ ಬಗ್ಗೆ ಏನೊಂದು ಭಾಷಣವನ್ನು ಕೇಳಿದ್ದೇವೆ ಅವರಿಂದ. ಬಹುಶಃ ಇದು ಆಡಿದ್ದಾಡೋ ಕಿಸ್ಬಾಯ್ ದಾಸ.
ನನ್ನ ಅಭಿಪ್ರಾಯದಲ್ಲಿ. ಇದರಲ್ಲಿ ಉಪ್ಪು ಖಾರ ಹುಳಿ ಏನೂ ಇಲ್ಲ. ಉಪ್ಪು ಖಾರ ಹುಳಿನೇ ಇಲ್ಲದೆ ಇರತಕ್ಕಂಥದ್ರ ಬಗ್ಗೆ ನಾನು ಏನು ಚರ್ಚೆ ಮಾಡಲಿ? ಸುಳ್ಳು ಹೇಳೋದು ಕಾಂಗ್ರೆಸ್ಸಿನ ಒಂದು ದುರಭ್ಯಾಸ ಆಗಿದೆ. ಪ್ಲಾನಿಂಗ್ ಕಮಿಷನ್ನು ಹೆಚ್ಚಿನ ಒಂದು ವಿಶೇಷವಾದಂಥ ಅನುದಾನವನ್ನು ಕೊಡಲಿಕ್ಕೆ ಕರ್ನಾಟಕಕ್ಕೆ ಎಲ್ಲಿ ರೆಕಮೆಂಡೇಶನ್ ತೋರಿಸ್ತಂತ ಹೇಳಿದ್ರೆ ಸಿದ್ದರಾಮಯ್ಯವ್ರಿಗೆ. ವಿಪಕ್ಷ ನಾಯಕರ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಕೈ ನಾಯಕರು ಗ್ಯಾರಂಟಿ ಜಾರಿ ಮಾಡಿರೋದು ಸುಳ್ಳ ಅಂತ ಪ್ರಶ್ನಿಸಿದ್ದಾರೆ. ಇಡೀ ದೇಶಕ್ಕೆ ಕರ್ನಾಟಕ ಮಾದರಿ. ನಮ್ಮ ಗ್ಯಾರಂಟಿ ತೆಗೆದುಕೊಂಡು ಮೋದಿ ಗ್ಯಾರಂಟಿಯಿಂದ ಶುರು ಮಾಡಿದ್ದಾರೆ. ಅರ್ಥ ಆಯ್ತಾ? ಇಷ್ಟು ಇಂಪ್ಲಿಮೆಂಟೇಷನ್ನು ಇಡೀ ದೇಶದ ಇತಿಹಾಸದಲ್ಲಿ ಯಾವ ಸರ್ಕಾರ ಕೂಡ ಮಾಡಿಲ್ಲ. ಅದು ಕಾಂಗ್ರೆಸ್ ಸರ್ಕಾರ. ನಾವೇನು ಮಾತು ಕೊಟ್ಟಿದ್ದೋ ಮಾತು ಮಾಡಿದ್ದೀವಿ. ನೋಡಿ, 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ದು ಸುಳ್ಳ. 1.2 ಲಕ್ಷ ಕೋಟಿ ಕುಟುಂಬಗಳು ಅದರಿಂದ ಲಾಭ ಆಗುವಂಥದ್ದು ಸುಳ್ಳ. 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ರು. ನೀವೇ ಸಾಕ್ಷಿ ಇದ್ದೀರಲ್ಲ. ಸುಳ್ಳು ಎಲ್ಲಿಂದ ಬರ್ತದೆ? ಈಗ ಏನಾದರೂ ಸುಳ್ಳು ಹೇಳೋದಿದ್ರೆ ಅದು BJP. ಸುಳ್ಳಿನ ಫ್ಯಾಕ್ಟ್ರಿ ಏನಿದೆ ಅದು BJP ಹತ್ರ ಇದೆ. ಏನಿದೆ ಇದರಲ್ಲಿ? ಕೇಂದ್ರದ ಪಾಲು, ಗ್ಯಾರಂಟಿ ಕೇಂದ್ರದ ಪಾಲಿದೆಯಾ? ಬರದ ವಿಚಾರದಲ್ಲಿ ಒಂದು ನಯಾ ಪೈಸೆ ಕೊಡದೇ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಅವ್ರದ್ದು ಪಾಲಿದೆ. ಇದರಲ್ಲಿ ಏನಿದೆ ಅವ್ರ ಪಾಲು? ಏನು ಮಾತಾಡ್ತಾರೆ? ಗೌರ್ನರ್ ನಾವು ಅಂಕಿಅಂಶ ಯಾವುದಾದ್ರೂ ಕೊಟ್ಬಿಟ್ರೆ ಸುಮ್ಮನೆ ತಗೊಂಡ್ಬಿಡ್ತಾರೆ. ಆರಂಭದಲ್ಲೇ ಬಜೆಟ್ ಅಧಿವೇಶನ ಕಾವೇರಿದೆ. ನಾಳಿನ ಯುದ್ಧಕ್ಕೆ ಮುನ್ನುಡಿ ಬರೆದಿದೆ. ರಾಜ್ಯಪಾಲರ ಭಾಷಣದಲ್ಲಿ ಅನುದಾನ ತಾರತಮ್ಯ ಮತ್ತು ಗ್ಯಾರಂಟಿ ಗುಣಗಾನವಾಗಿರೋದು ಕೇಸರಿ ನಾಯಕರನ್ನ ಕೆರಳಿಸಿದೆ. ಇದಕ್ಕೆ ಟಕ್ಕರ್ ಕೊಟ್ಟಿರೋ ಕಾಂಗ್ರೆಸ್ ಸುಳ್ಳು ಅಂಕಿ ಅಂಶಗಳನ್ನ ರಾಜ್ಯಪಾಲರು ಒಪ್ಪಿಕೊಳ್ಳೋದಿಲ್ಲ, ಇರೋದನ್ನೇ ಹೇಳಿದ್ದಾರೆ ಅಂತ ಪ್ರತ್ಯಾಸ್ತ್ರ ಹೂಡಿದೆ. ನಾಳೆಯಿಂದ ಇದೇ ವಿಚಾರವಾಗಿ ಸದನದಲ್ಲಿ ದೊಡ್ಡ ಮಾತಿನ ಕದನ ನಡೆಯೋದು ಖಚಿತವಾಗಿದೆ. ಬ್ಯೂರೋ ರಿಪೋರ್ಟ್, TV9.